SIGHT ಸೈಟ್, SITE ಸೈಟ್, ಎರಡು ಸೈಟ್. ಈ ಅರ್ಥ ತಿಳ್ಕೋಬೇಕಾದ್ರೆ ಕಾಂಟೆಕ್ಸ್ಟ್ ಇಂಪಾರ್ಟೆಂಟ್, ಕಂಟೆಂಟ್ ಇಂಪಾರ್ಟೆಂಟ್, ಸಿಚುಯೇಷನ್ ಇಂಪಾರ್ಟೆಂಟ್, ಸರ್ಕಮ್ಸ್ಟೆನ್ಸಸ್ ಇಂಪಾರ್ಟೆಂಟ್, ಯಾರು ಎಲ್ಲಿ ಯಾವಾಗ ಹೇಳಿದ್ರು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೈಟ್, SIGHT ಸೈಟ್, ಈ ಕಣ್ಣಿಂದ ನೋಡೋದು ಬಹಳ ಲಿಮಿಟ್ ಇದೆ. ಇದಕ್ಕೆ, ಈ ಸೈಟ್ಗೆ ಬಹಳ ಲಿಮಿಟ್ ಇದೆ. ಆದರೆ ಗುರುಗಳ ಹತ್ರ ಬರೋರಿಗೆ ಅವರು ಇನ್ಸೈಟ್ ಅಂದರೆ ಅರಿವಿನ ಕಣ್ಣು, ಈ ರೆಪ್ಪೆ ಕಣ್ಣಲ್ಲ, ಅರಿವಿನ ಕಣ್ಣು, ಜ್ಞಾನದ ಕಣ್ಣು, ಪ್ರಜ್ಞಾಪೂರ್ವಕ ದೃಷ್ಟಿಯಿಂದ ನೋಡುವ ಕಣ್ಣು, ಜ್ಞಾನ ದೃಷ್ಟಿಯಲ್ಲಿ ನೋಡುವ ಕಣ್ಣು, ಇದ್ದಿದ್ದನ್ನ ಇದ್ದ ಹಾಗೆ ನೋಡುವ ಕಣ್ಣು, ಅಜ್ಞಾನ ಚಕ್ಷುವನ್ನ, ಅದು ಸೂಕ್ಷ್ಮವಾದ ದೃಷ್ಟಿಯನ್ನ, ಆ ದೃಷ್ಟಿಕೋನವನ್ನ ಆ ಗುರು ಕೊಡ್ತಾರೆ. ಗುರು ಕೊಡೋದು ಇನ್ಸೈಟ್. ಆ ಇನ್ಸೈಟ್ ಬಂದ ತಕ್ಷಣ ನಮಗೆ ಗೊತ್ತಾಗತ್ತೆ ಈ ಸೈಟು ಎಷ್ಟು ಲಿಮಿಟ್ ಅಂತ. ಇಲ್ಲಿಂದ ನೋಡೋದು, ಇಲ್ಲಿಂದ ಯೋಚನೆ ಮಾಡೋದು, ಇಲ್ಲಿಂದ ಕೇಳೋದು, ಇಲ್ಲಿಂದ ಮೂಸೋದು, ಇದೆಲ್ಲ ಪಂಚ ಇಂದ್ರಿಯಗಳ ಕೆಲಸ ಬಹಳ ಲಿಮಿಟ್ ಅಂತ ಇನ್ಸೈಟ್ ಇದ್ದಾಗ ನಮಗೆ ಗೊತ್ತಾಗತ್ತೆ. ಅರಿವಲ್ಲಿ ಗೊತ್ತಾಗತ್ತೆ ಲಿಮಿಟೆಡ್ನೆಸ್ ಏನು, ಅನ್ಲಿಮಿಟೆಡ್ ಯಾವುದು ಅನ್ನೋದು ಗೊತ್ತಾಗತ್ತೆ. ಈ ಇನ್ಸೈಟ್ ಬಂದಾಗ ನಮಗೆ ಗೊತ್ತಾಗತ್ತೆ ಈ ಭೂಮಿ, ಇಡೀ ಭೂಮಂಡಲ ಒಂದು ದೊಡ್ಡ ಸೈಟ್, ಪರಮಾತ್ಮ ನೆಲೆಸಿರುವಂತಹ ಪುಣ್ಯ ಭೂಮಿ, ಪುಣ್ಯ ಸ್ಥಳ, ಒಂದು ದೊಡ್ಡ ದೇವಸ್ಥಾನ. ಭೂಮಿನೇ ಮಂದಿರ, ಅಷ್ಟು ದೊಡ್ಡ ದೇವಸ್ಥಾನ. ಈ ಭೂಮಿ ಮೇಲೆ ನಮಗೆ ಇರೋವರೆಗೂ ನಮ್ಮ ಸೈಟ್ ಎಷ್ಟು ಅಂತ ಈ ಒಳಗಡೆ ಇನ್ಸೈಟ್ ಇಂದ ಗೊತ್ತಾಗುತ್ತೆ. ನಿಂತಿದ್ದಾಗ ನಮ್ಮ ಪಾದ ಎಷ್ಟಿದೆ ಅಷ್ಟೇ ನಮಗೆ ಇರುವುದು, ನಮ್ಮ ಪಾಲಿಗೆ, ನಮ್ಮ ಹಕ್ಕು. ನಾವು ನಿಂತಿರೋ ಅಷ್ಟೇ ಜಾಗ ನಮ್ದು. ಕೂತ್ಕೊಂಡಾಗ ನಮ್ಮ ಗಾತ್ರದ ಮೇಲೆ ನಾವು ಕೂತಿರೋ ಜಾಗನೇ ನಮ್ದು. ಮಲಗಿದ್ದಾಗ 6 ಅಡಿ 4 ಅಡಿ 5 ಅಡಿ ಎಷ್ಟಿದೆಯೋ ಅಷ್ಟೇ ನಮ್ದು. ಇದರ ಋಣವನ್ನು ನಾವು ತೀರಿಸಬೇಕಾದ್ರೆ ಸತ್ತ ಮೇಲೆ ಸುಟ್ರೆ ಭೂಮಿ ಒಳಗೆ ಹೋಗ್ಬಿಡ್ತೀವಲ್ಲ, ಒಂದಾಗ್ಬಿಡ್ತೀವಿ. ಆಗ ಒಂದು ಟೆಂಪರರಿ ಋಣ ತೀರ್ತಷ್ಟೇ. ಇದ್ದಾಗ ಏನ್ ಋಣ ತೀರ್ಸಿದ್ವಿ ಅಂದ್ರೆ ಆ ಭೂಮಿಗೆ, ಪ್ರಕೃತಿಗೆ, ನೇಚರ್ಗೆ ನಾವು ಪೋಷಿಸ್ತಾ ಇರಬೇಕು. ನಮಗೆ ನಿಂತ್ಕೊಂಡಕ್ಕೆ ಶಕ್ತಿ ಕೊಟ್ಟು, ನಿಂತ್ಕೊಳ್ಳಕ್ಕೆ ಜಾಗ ಕೊಟ್ಟು, ಆ ಗಾಳಿನಲ್ಲಿ ಹಾರದೇ ಇರುವಂತಹ ಗುರುತ್ವಾಕರ್ಷಣೆಯನ್ನು ಕೊಟ್ಟು, ಕೂಡಿಸಿ, ಮಲಗಿಸಿ, ನಿಲ್ಲಿಸಿ, ಆಟ ಆಡಿಸಿ, ಓಡಿಸಿ ಎಲ್ಲ ಮಾಡ್ತಾ ಇರೋ ಈ ಭೂಮಿ ತಾಯಿಯ ಋಣ. ಈ ತಾಯಿಯ ಋಣ ಏನು, ಹೇಗೆ ತೀರಿಸೋದು? ನಾವು ಅವಳನ್ನ ಪೋಷಿಸಬೇಕು. ಅವಳನ್ನ, ಈ ಪಂಚತತ್ವಗಳನ್ನ ಕಾಪಾಡಬೇಕು. ಪಂಚತತ್ವಗಳನ್ನ ನಾವು ಬ್ಯಾಲೆನ್ಸ್ ನಲ್ಲಿ ಇಟ್ಟಿರೋಕೆ ನಾವು ಸಹಾಯ ಮಾಡಬೇಕು. ಈಗ ಪರಿಸ್ಥಿತಿಯನ್ನ ನೋಡಿ, ಈಗ ಯಾವುದು ಡಿಫಿಷಿಯಂಟ್ ಆಗಿದೆ ಭೂಮಿನಲ್ಲಿ, ಮನುಷ್ಯ ಏನೇನೆಲ್ಲ ಹಾಳು ಮಾಡಿದಾನೆ. ಎಲ್ಲವನ್ನೂ ಬಿಲ್ಡಿಂಗ್ ಕಟ್ಟಿ 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 ಕಾಡನ್ನ ತೆಗೆದು, ಈಗ ಹಳ್ಳಿ ಎಲ್ಲ, ಈ ವ್ಯವಸಾಯ ಎಲ್ಲ ನಿಲ್ಲಿಸ್ಬಿಟ್ಟು ಎಲ್ಲ ಬಂದು ಇದಕ್ಕೆ ಸಿಟಿಗೆ ಸೇರ್ಕೊಂಡು ಏನೇನಾಯ್ತು, ಭೂಮಿಗೆ ಏನೇನಾಯ್ತು, ಎಲ್ಲ ಇಂಬ್ಯಾಲೆನ್ಸ್ ಆಯ್ತು ನೇಚರ್ನಲ್ಲಿ. ಈಗ ಭೂಮಿಗೆ ಬೇಕಾಗಿರೋದು ಒಂದು ಪೋಷಣೆ. ಆ ಪೋಷಣೆ ಹೇಗೆ ಸಿಗತ್ತೆ ಅಂದ್ರೆ, ಮತ್ತು ರಸವಾಗಿರುವಂತಹ ಔಷಧಿ ಗಿಡಗಳನ್ನ ಆ ಭೂಮಿಯಲ್ಲಿ ನೆಟ್ಟು, ಮತ್ತೆ ಅದರಿಂದ ಸಮೃದ್ಧಿಯಾಗಿ ಒಂದು ಆರೋಗ್ಯವನ್ನ, ಅದರಿಂದ ಆ ಫ್ರಾಗ್ರೆನ್ಸ್ ನ ಹೊರಗೆ ಬರೋ ಹಾಗೆ ಮಾಡೋದಿದೆಯಲ್ಲ, ಅದು ನಮ್ಮ ಇನ್ಸೈಟ್ಗೆ ಬರಬೇಕು. ಇನ್ಸೈಟ್ಗೆ ಬಂದಾಗ ಧನ್ವಂತರಿಯ ಲಕ್ಷಣಗಳು, ಈ ನಿಜವಾಗ್ಲೂ ಕೂಡ ವಿಷ್ಣುವೇ ಧನ್ವಂತರಿಯಾಗಿ ವಿಶ್ವರೂಪದಲ್ಲಿ ಅವನು ಅಮೃತ ಕಳಶವನ್ನ ಇಟ್ಕೊಂಡು, ಎಲ್ಲ ಔಷಧಿಗಳನ್ನ ಇಟ್ಕೊಂಡು, ಎಲ್ಲ ಪ್ರಾಣಿಗಳ, ಪಶುಗಳ, ಜನರ ಎಲ್ಲರ ರೋಗ ನಿವಾರಣೆ ಮಾಡೋದಕ್ಕೆ ಅವನು ಸಿದ್ಧೌಷಧಿಯನ್ನ ಇಟ್ಕೊಂಡು ಆ ವಿಷ್ಣು ಕಾದಿದಾನಲ್ಲ, ಅವನನ್ನ ಇನ್ಸೈಟ್ ಇಂದ ನೋಡಿದಾಗ ನಾವು ಹೇಗೆ ಸಪೋರ್ಟ್ ಮಾಡೋದು, ಅವನನ್ನ ಕಣ್ಣಿಗೆ ಕಾಣುವಂತಹ ಔಷಧಿ ರೂಪದಲ್ಲಿ ನೋಡ್ಬೇಕಾದ್ರೆ ಗಿಡಗಳನ್ನ ಹಾಕೋದಕ್ಕೆ ಒಂದು ಸೈಟ್ ಬೇಕು ನಿಮಗೆ. ಆ ಸೈಟ್ ಅಂದ್ರೆ ಇನ್ಸೈಟ್ ಬೇಕು.
ದೃಷ್ಟಿಕೋನ ಬೇಕು. ಆ ಇನ್ಸೈಟ್ ಇದ್ದಾಗ ನಮಗೆ ಅಟ್ಲೀಸ್ಟ್ ನಾವು ನಿಂತ್ಕೊಳ್ಳೋಕೆ ಜಾಗ ಕೊಟ್ಟಿರೋದ್ರಿಂದ ನಾವು ಒಂದು ಗಿಡಕ್ಕೆ 1 ಇಂಚು ಜಾಗನೋ 10 ಇಂಚು ಜಾಗನೋ 1 ಅಡಿ ಜಾಗನೋ ಗೊತ್ತಿಲ್ಲ, ಆ ಗಿಡಗಳ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಹೇಗೆ ನಮಗೆ ಡಿಫಿಷಿಯನ್ಸಿ ಇದ್ರೆ ವಿಟಮಿನ್ಸ್, ಪ್ರೋಟೀನ್ಸ್ ಎಲ್ಲಾನು ಕೂಡ ಡಾಕ್ಟರ್ ಬರ್ಕೊಡ್ತಾರೆ. ವಿಟಮಿನ್ ಡಿ ಕಮ್ಮಿ ಇದೆ, ಎ ಕಮ್ಮಿ ಇದೆ, ಸಿ ಕಮ್ಮಿ ಇದೆ ಅಂತ ಹೇಗೆ ತೆಗೆದುಕೊಂಡು ನಾವು ಬ್ಯಾಲೆನ್ಸ್ ಮಾಡಕ್ ನೋಡ್ತೀವೋ ಈ 4 ದಿವಸದ ಶರೀರವನ್ನ, ಹಾಗೆ ಭೂಮಿನಲ್ಲಿ ಇನ್ಡಿಫಿಷಿಯಂಟ್ ಆಗಿ ಅಂದ್ರೆ ಅದರಲ್ಲಿ ಇರುವಂತ ರಸಗಳನ್ನೆಲ್ಲನೂ ಕಿತ್ತಿ ತೆಗೆದ್ಬಿಟ್ಟಿದೀವಲ್ಲ, ಪುನಃ ಪೋಷಣೆ ಕೊಡೋದಕ್ಕೆ ಈಗ ಬೇಕಾಗಿರೋದು ಗಿಡ ಗಿಡ ಗಿಡ, ಹಸಿರು ಹಸಿರು ಹಸಿರು. ಅದು ಔಷಧಿ ಗಿಡಗಳು. ಧನ್ವಂತರಿ ವನ ಅದರಿಂದನೇ ನಿರ್ಮಾಣ ಆಗಿರೋದು. ಅಲ್ಲಿ ಒಂದು ಸೈಟ್ ಕೊಡೋದು ಅಂದ್ರೆ ನೀವು 10 ಗಿಡ ತಂದ್ರೆ 10 ಇಂಚು ಜಾಗ, 10 ಗಿಡಕ್ಕೆ ನಿಮಗಲ್ಲ. ಯಾರೋ ನಾನು ಹೇಳಿದೆ ನಿಮ್ ಇನ್ಸೈಟ್ ಇಂದ ನೋಡಿ, ಒಳ್ಳೆ ಇನ್ಸೈಟ್ ಕೊಡ್ತೀನಿ ನೋಡಕ್ಕೆ. ಧನ್ವಂತರಿ ವನದಲ್ಲಿ ಒಂದು ಗಿಡ ರೆಡಿ ಅಂತ ಹೇಳಿದಾಗ ಅವ್ರಿಗೆ ಬರೀ ಸೈಟು ಕೇಳಿ ಇನ್ಸೈಟ್ ಇಲ್ಲದೆ ಇದ್ದವರು ನನಗೆ ಫೋನ್ ಮಾಡಿ ಹೇಳಿದ್ರು, ನಮ್ಗೊಂದು ಸೈಟ್ ಕೊಡಿ, ಅಲ್ಲಿ 50/60 ಕೊಡ್ತೀರಾ, ಈ ಮೆಜರ್ಮೆಂಟ್ ಎಲ್ಲ ಕೇಳಕ್ ಶುರು ಮಾಡಿದ್ರು. ಆವಾಗ ನಾನು ಅನ್ಕೊಂಡೆ, ವರ್ಡ್ಸ್ ಅನ್ನೋದು ಅದು ಕಾಂಟೆಕ್ಸ್ಟ್ ಮೇಲೆ ಹೋಗುತ್ತೆ. ಆ ವರ್ಡ್ಸ್ ನ ಗ್ರಾಸ್ಪ್ ಮಾಡಬೇಕಾದ್ರೆ ಯಾವ ಉದ್ದೇಶದಲ್ಲಿ ಹೇಳಿದ್ದಾರೆ, ಯಾವ ಸ್ಥಿತಿನಲ್ಲಿ ಹೇಳಿದ್ದಾರೆ, ಯಾವಾಗ ಹೇಳಿದ್ರು, ಇದನ್ನ ಯಾವ ಉದ್ದೇಶವಾಗಿ, ಈ ಕಂಟೆಂಟ್ ಏನು, ಈ ವರ್ಡ್ದು ಇಂಟೆನ್ಷನ್ ಏನು ಅಂತ ತಿಳ್ಕೋಬೇಕು. ಅದರಿಂದ ಗುರುಗಳು ಮಾತಾಡುವಾಗ ನಿಜವಾಗ್ಲೂ ಇನ್ಸೈಟ್ ಅಂದ್ರೆ ಇದು ಸಂಸಾರ, ಇದು ಸನ್ಯಾಸ ಸಂಸಾರ ಒಟ್ಟಿಗೆ ಇರೋದನ್ನ ನಾನು ಹೇಳ್ಕೊಡ್ತಾ ಇರೋದು ಇಲ್ಲಿ. ಅಂದ್ರೆ ಪ್ರಪಂಚದಲ್ಲಿ ಇರಬೇಕು, ಇದ್ದು ಇಲ್ಲದೆ ಇದ್ದಾಗಿರ್ಬೇಕು. ಎಲ್ಲವನ್ನು ನಂದು ಅಂತ ತಗೋಬೇಕು, ಯಾವುದು ನಂದಾಗಿರಬಾರ್ದು. ಇದನ್ನ ಟ್ರಸ್ಟ್ ಅಂತಾರೆ. ಇದು ವಿಶ್ವಾಸದ ಮೇಲೆ ನಡೆಯೋ ಆ ಟ್ರಸ್ಟ್. ಆ ಗುರು ನಿಜವಾದ ಟ್ರಸ್ಟಿ, ಭೂಮಿಗೆ ಟ್ರಸ್ಟಿ ಅವನು. ಅದನ್ನ ತಿಳ್ಕೊಳ್ಳಿ ಅಂದ್ಬಿಟ್ಟು ಹೇಳಿದೆ. ನನಗೆ ಫೋನ್ ಮಾಡಬೇಡಿ ಸೈಟ್ ಕೊಡ್ತೀರಾ ಅಂತ. ನಾನು ಹೇಳಿದ್ದೀನಿ ಸೈಟ್ ಕೊಡ್ತೀನಿ ಅಂತ. ಇನ್ಸೈಟ್